ಹಲೋ, ಎಲ್ಲರಿಗೂ ನಮಸ್ತೆ. ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ಫ್ರೀ ಆನ್ಲೈನ್ ವರ್ಕ್ಶಾಪ್ ಡಾಕ್ಟರ್ ಗಣೇಶ ಕ್ರಿಸ್ಟಲ್ ಹೀಲಿಂಗ್ ಫಾರ್ ಕ್ಯೂರಿಂಗ್ ಡಿಸೀಸಸ್, ದಟ್ ಈಸ್ ಡಾಕ್ಟರ್ ಗಣೇಶ ಅನ್ನುವಂತ ಒಂದು ಕ್ಲಾಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. गणेश जी के 12 नामों के श्रवण से जातक को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते। आइए आज हम गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम ओम गणाध्यक्षाय नमः। ओम भालचंद्राय नमः। ओम गजाननाय नमः। ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದು ಡಾಕ್ಟರ್ ಗಣೇಶ ವರ್ಕ್ಶಾಪ್ ನಿಮ್ಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ನೋಡಿ, ಇವತ್ತಿನ ಕ್ಲಾಸ್ ಅಲ್ಲಿ ಏನು ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ ಅಂತಂದ್ ಬಂದಾಗ, ಇದು ಎಷ್ಟು ಹೇಳಂಗೆ ದಟ್ ಈಸ್ ಡಾಕ್ಟರ್ ಗಣೇಶ, ದಟ್ ಈಸ್ ಗಣೇಶ ಅಥವಾ ಗಣಪತಿ. ನಾವು ಎಲ್ಲದಕ್ಕೂ ಕೂಡ ಏನು ದಟ್ ಈಸ್ ವಿಘ್ನ ನಿವಾರಕ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ನಾವು ಯೂಸ್ ಮಾಡ್ತೀವಿ. ಎಲ್ಲಾ ಕಡೆನೂ ಕೂಡ ನಾವು ಇದನ್ನ ಜಾಸ್ತಿಯಾಗಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಕೆಲವೊಂದು ಏನು ದಟ್ ಈಸ್ ಕ್ರಿಸ್ಟಲ್ಸ್ ಇಂದ ಮಾಡಿದ್ದಂತ ಒಂದು ಗಣಪತಿನ ನಾವು ಪರ್ಫೆಕ್ಟ್ ಆದಂತ ಒಂದು ಪೋಸ್ಟರ್ಸ್ ಅಲ್ಲಿ ಅದನ್ನ ನಾವು ಪೂಜೆ ಮಾಡಿದಾಗ, ಅಥವಾ ನಮ್ಮ ಹತ್ರ ಎನರ್ಜೈಸ್ಡ್ ಏನೋ ದಟ್ ಈಸ್ ಕ್ರಿಸ್ಟಲ್ಸ್ ಇಟ್ಕೊಂಡಾಗ ಅದು ಅಷ್ಟೇ ಏನೋ ದಟ್ ಈಸ್ ನಮ್ಗೆ ಬೆನಿಫಿಟ್ ಕೊಡುತ್ತೆ, ಅಥವಾ ಅದರಿಂದ ನಮ್ಗೆ ಏನೋ ದಟ್ ಈಸ್ ತುಂಬಾನೇ ಏನೋ ದಟ್ ಈಸ್ ಬೆನಿಫಿಟ್ಸ್ ಏನೋ ದಟ್ ಈಸ್ ಸಿಗುತ್ತೆ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಕ್ಲಾಸ್ ಏನೋ ದಟ್ ಈಸ್ ಮಾಡ್ತಾ ಇರುವಂತದ್ದು ದಟ್ ಈಸ್ ಡಾಕ್ಟರ್ ಗಣೇಶ ಅಂತ ಒಂದು ಕ್ಲಾಸ್ ನ ಮಾಡ್ತಾ ಇರುವಂತದ್ದು. ಇದ್ರಲ್ಲಿ ನೋಡಿ ದಟ್ ಈಸ್ ಇದು ಕಾಷನ್ಸ್ ಬಂದ್ಬಿಟ್ಟು ಏನೋ ದಟ್ ಈಸ್ ಪ್ರಿಕಾಷನ್ಸ್ ಅಂತಂದಾಗ, ಈ ಒಂದು ಇದನ್ನ ನಾವು ಏನು ಆಲ್ಟರ್ನೇಟಿವ್ ಥೆರಪಿಯಾಗಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಆಯ್ತಾ. ಅಂದ್ರೆ ಫಾರ್ ಎಕ್ಸಾಂಪಲ್ ಬಿ ಪಿ ಇದೆ ಅಂದ್ರೆ ಇದರಿಂದಾನೇ ಎಲ್ಲಾನು ಕ್ಯೂರ್ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಆಲ್ಟರ್ನೇಟಿವ್ ಮೆಥಡ್. ಇದರಿಂದ ನಮ್ಗೆ ಏನು ದಟ್ ಈಸ್ ರಿಲೀಫ್ ಅನ್ನೋದು ಏನು ದಟ್ ಈಸ್ ಸಿಗುತ್ತೆ, ಆಯ್ತಾ. ಫಾರ್ ಎಕ್ಸಾಂಪಲ್ ಜಾಯಿಂಟ್ಸ್ ಪೈನ್ ಇದೆ, ಇಮ್ಯುನಿಟಿ ಏನೋ ಲೋ ಇದೆ, ಆ ಸ್ಟ್ರೆಸ್ ಏನೋ ದಟ್ ಈಸ್ ರಿಲೀಫ್ ಆಗ್ಬೇಕು ಅಂತ ಒಂದು ಇದಕ್ಕೆ ಇದು ಏನೋ ದಟ್ ಈಸ್ ನಮ್ಗೆ ರಿಲೀಫ್ ಕೊಡುತ್ತೆ. ಅಂದ್ರೆ ಅಸೋಸಿಯೇಟೆಡ್ ವಿತ್ ಏನೋ ದಟ್ ಈಸ್ ನಮ್ಮ ಮೆಡಿಸಿನ್ಸ್ ಏನ್ ತಗೊಂತ ಇದ್ರೆ ಆ ಮೆಡಿಸಿನ್ಸ್ ಯಾವುದೇ ರೀತಿಯಾದಂತ ಒಂದು ಮೆಡಿಸಿನ್ಸ್, ಅದು ಆಯುರ್ವೇದಿಕ್ ಇರ್ಬೋದು, ಅಲೋಪತಿ ಇರ್ಬೋದು, ಇಂಗ್ಲಿಷ್ ಮೆಡಿಸಿನ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂತ ಒಂದು ನ್ಯಾಚುರಲ್ ಏನು ದಟ್ ಈಸ್ ಮೆಡಿಸಿನ್ಸ್ ಏನಿದೆ ಅದ್ರ ಜೊತೆಗೆ ಇದು ಏನು ದಟ್ ಈಸ್ ಒಂದು ಆಡೆಡ್ ಆಗಿ ಏನು ದಟ್ ಈಸ್ ಕೆಲಸ ಮಾಡುತ್ತೆ. ಇದು ಆಲ್ಟರ್ನೇಟಿವ್ ಥೆರಪಿ ಆಗಿ ಏನು ದಟ್ ಈಸ್ ಕೆಲಸ ಮಾಡುತ್ತೆ. ಪ್ರೈಮರಿ ಸ್ಟೇಜಸ್ ಅಲ್ಲಿ ಇದ್ದಾಗ, ಅಥವಾ ಫಸ್ಟ್ ಅಲ್ಲೇ ಇದನ್ನ ನೋಡ್ಕೊಂಡಾಗ, ಫಸ್ಟ್ ಅಲ್ಲಿ ಏನೋ ದಟ್ ಈಸ್ ಇದು ವೆರಿ ಎಫೆಕ್ಟಿವ್ಲಿ ಏನೋ ದಟ್ ಈಸ್ ಕ್ಯೂರ್ ಮಾಡುತ್ತೆ ಅಂತ ಒಂದು ತುಂಬಾ ಏನೋ ದಟ್ ಈಸ್
ಹೀಲರ್ಸ್ ಎಲ್ಲಾನು ಕೂಡ ನಂಬ್ತಾರೆ. ಅದ್ರ ಜೊತೆಗೆ ಏನು ದಟ್ ಈಸ್ ಥೆರಪಿಸ್ಟ್ ಎಲ್ಲಾನು ಕೂಡ ಇದನ್ನ ಜಾಸ್ತಿಯಾಗಿ ಏನು ದಟ್ ಈಸ್ ಯೂಸ್ ಮಾಡ್ತಾರೆ. ನೋಡಿ ಇದರಲ್ಲಿ ದಟ್ ಈಸ್ ಈ ಒಂದು ಸರ್ಟೈನ್ ಬೇಸ್ ಏನು ದಟ್ ಈಸ್ ಕಂಡೀಷನ್ಸ್ ಮೇಲೆ ನಾವು ಇದನ್ನ ಮಾಡ್ತಾ ಬರ್ತೀವಿ. ಹ್ಮ್. ಒಂದೇ ನಿಮಿಷ. ನೋಡಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಈಗ ಕಾಣಿಸ್ತಾ ಇದೆಯಾ? ಓಕೆ, ಎಸ್ ಸರ್. ನೋಡಿ ಇದು ನಮ್ಮ ಗಣಪತಿ ಮತ್ತೆ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ನಾವು ಇದು ಬುಕ್ಕು ಕೂಡ ಇದೆ ಆಯ್ತಾ. ಯಾರಿಗಾದ್ರೂ ಬೇಕಿದ್ರೆ ಕಲರ್ಡ್ ಪ್ರಿಂಟ್ ಏನು ದಟ್ ಇಸ್ ಬುಕ್ ಇದೆ ಆಯ್ತಾ. ಯಾರಿಗಾದ್ರೂ ಬೇಕಿದ್ರೆ ತಗೋಬಹುದು.
ನೋಡಿ ಡಾಕ್ಟರ್ ಗಣೇಶದಲ್ಲಿ ದಟ್ ಈಸ್ ಕ್ರಿಸ್ಟಲ್ ಗಣಪತಿಗಳಿಂದ ಏನು ದಟ್ ಈಸ್ ನಾವು ಚಿಕಿತ್ಸೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಬಂದಾಗ ಈ ಒಂದು ಇದನ್ನ ನಾವು ಯೂಸ್ ಮಾಡ್ತೀವಿ. ನೋಡಿ ಫಸ್ಟ್ ಪಾರ್ಶ್ವವಾಯು ಏನಂತ ಬಂದಾಗ ಅಮೆಥಿಸ್ಟ್ ಏನಿಂದ ಮಾಡಿರುವಂತ ಒಂದು ಇದನ್ನ ಗಣಪತಿ ಏನು ದಟ್ ಈಸ್ ಪದ್ಮಾಸನದಲ್ಲಿ ಏನು ದಟ್ ಈಸ್ ಇರೋ ರೀತಿ ಮತ್ತೆ ಸೊಂಡ್ಲು ಎಡಕ್ಕಿರೋ ರೀತಿ ಅದನ್ನ ಧ್ಯಾನ ಸ್ಥಳದಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಟ್ಟು ಏನು ದಟ್ ಈಸ್ ಪೂಜೆ ಮಾಡಿದಾಗ ಬಂದಾಗ ಅಥವಾ ಅದನ್ನ ನಾವು ಮೆಡಿಟೇಷನ್ ಅಲ್ಲಿ ಏನು ದಟ್ ಈಸ್ ಮಾಡಿದಾಗ ಅಲ್ಲಿ ಇಟ್ಕೊಂಡಾಗ ಅವಾಗ ಏನು ದಟ್ ಈಸ್ ಪಾರ್ಶ್ವವಾಯು ರಿಲೇಟೆಡ್ ಇರುವಂತದ್ದು ಎಲ್ಲಾನು ಕೂಡ ಏನು ದಟ್ ಈಸ್ ಅದಕ್ಕೆ ಇದು ಏನು ದಟ್ ಈಸ್ ಹೆಲ್ಪ್ ಮಾಡಿ ಅದು ಆಲ್ಟರ್ನೇಟಿವ್ ಥೆರಪಿಯಾಗಿ ದಟ್ ಈಸ್ ಕೆಲಸ ಮಾಡಿ ಇದು ರಿಮೂವ್ ಮಾಡಕ್ಕೆ ಪ್ರಯತ್ನ ಪಡುತ್ತೆ. ನೆಕ್ಸ್ಟ್ ಸ್ವಯಂ ಪ್ರತಿರೋಧಕ ಏನು ದಟ್ ಈಸ್ ರೋಗಗಳೇನಿರುತ್ತೆ ಅದು ಬಂದಾಗ ಏನು ದಟ್ ಈಸ್ ಯಾವ್ದನ್ನ ತಗೋಬೇಕಂದ್ರೆ ಸೆಲೆನೈಟ್ ಇಂದ ಮಾಡಿರುವಂತ ಒಂದು ಗಣಪತಿ. ಸೆಲೆನೈಟ್ ಇದು ಪದ್ಮಾಸನದಲ್ಲೇ ಇರ್ಬೇಕು. ಇದು ಅಷ್ಟೇ ಎಡಕ್ಕೆ ಏನು ದಟ್ ಈಸ್ ಸೊಂಡ್ಲಿರುವಂತದ್ದು. ಇದನ್ನ ಏನು ದಟ್ ಈಸ್ ಇದು ಬೆಡ್ರೂಮ್ ಅಲ್ಲಿ ಏನು ಅಥವಾ ಎಲ್ಲಿ ನಾವು ಒಂದು ಆಲ್ಟರ್ನೇಟಿವ್ ಥೆರಪಿಯಾಗಿ ಏನು ದಟ್ ಈಸ್ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲಿ ನಾವು ಜಾಸ್ತಿ ಹೊತ್ತು ಇರ್ತೀವೋ ಆ ಒಂದು ಇದ್ರಲ್ಲಿ ಏನು ದಟ್ ಈಸ್ ಇದನ್ನ ಇಟ್ಕೋಬೇಕು. ಅವಾಗ ಇಟ್ಕೊಂಡಾಗ ಏನು ದಟ್ ಈಸ್ ಇದು ಒಂದು ನಮ್ಮ ಒಂದು ಔರನ್ ಏನು ದಟ್ ಈಸ್ ಶುದ್ಧೀಕರಣ ಏನು ದಟ್ ಈಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನೆಕ್ಸ್ಟ್ ರಕ್ತದ ಒತ್ತಡ ಏನಿದೆ ಅದನ್ನ ಏನು ದಟ್ ಈಸ್ ಕ್ಲಿಯರ್ ಮಾಡೋದಕ್ಕೆ ಏನು ಹಸಿರು ಏನು ದಟ್ ಈಸ್ ಅವೆಂಚರ್ ಅಂದ್ರೆ ದಟ್ ಈಸ್ ಗ್ರೀನ್ ಅವೆಂಚರ್ ಅಂತ ನಾವೇನ್ ಕರಿತೀವಿ. ಆ ಗ್ರೀನ್ ಅವೆಂಚರ್ ಏನು ದಟ್ ಈಸ್ ಇದು ಅಭಯ ಮುದ್ರೆನಲ್ಲಿ ಇರುವಂತದ್ದು. ಅಂದ್ರೆ ಬಲಗೈ ಏನು ಆಶೀರ್ವಾದ ಭಂಗಿನಲ್ಲಿ ಇರುವಂತ ಒಂದು ಗಣಪತಿನ ಏನು ದಟ್ ಈಸ್ ಎಡಕ್ಕೆ ಏನು ಸೊಂಡ್ಲಿರುವಂತದ್ದು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಏನು ಇಟ್ಟು ಅದನ್ನ ನಾವು ಧ್ಯಾನ ಮಾಡ್ತಾ ಬಂದಾಗ ಅಥವಾ ಅಲ್ಲಿ ಇಟ್ಟಾಗ ಏನು ದಟ್ ಈಸ್ ಅದು ಏನು ನಮ್ಮ ಒಂದು ರಕ್ತ ಸಂಚಾರಕ್ಕೆ ಏನು ದಟ್ ಈಸ್ ಒತ್ತಡಗಳೇನಿತ್ತು ಅದೆಲ್ಲನೂ ಕೂಡ ಆಲ್ಟರ್ನೇಟಿವ್ ಥೆರಪಿಯಾಗಿ ನಮ್ಗಿದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಆತಂಕಗಳು ಏನಾದ್ರು ಬಂದಾಗ ಅಂದ್ರೆ ನೊಂದುಕೊಳ್ಳುವಿಕೆ ಏನಾದ್ರು ಇದ್ದಾಗ ಗುಲಾಬಿ ಏನು ಕ್ವಾರ್ಟ್ಸ್ ಅಂದ್ರೆ ಇದು ಯಾವ್ದಂತಂದ್ರೆ ರೋಸ್ ಕ್ವಾರ್ಟ್ಸ್ ಅಂತ ನಾವು ಕರಿತೀವಿ. ಆ ಒಂದು ರೋಸ್ ಕ್ವಾರ್ಟ್ಸ್ ಏನು ದಟ್ ಈಸ್ ಲಲಿತಾಸನ ಅಂದ್ರೆ ಕುಳಿತಿರುವಂತ ಒಂದು ಭಂಗಿನಲ್ಲಿ ಇರುವಂತ ಒಂದು ಗಣಪತಿ ಎಡಕ್ಕೆ ಸೊಂಡ್ಲಿಡ್ಬೇಕು. ಇದನ್ನ ಮಲ್ಕೊಂಡಂತ ರೂಮಲ್ಲಿ ಅಥವಾ ನೈಋತ್ಯದಲ್ಲಿ ಏನು ಇಟ್ಕೊಂಡಾಗ ಅದನ್ನ ನಮ್ಮಲ್ಲಿರುವಂತ ಒಂದು ಆತಂಕಗಳು ಏನು ದಟ್ ಈಸ್ ರಿಮೂವ್ ಮಾಡಿ ಏನು ದಟ್ ಈಸ್ ಪ್ರೀತಿ ಮತ್ತೆ ಸೌಹಾರ್ದತೆ ಏನು ದಟ್ ಈಸ್ ಇನ್ಕ್ರೀಸ್ ಮಾಡುತ್ತೆ. ಇದು ಕೂಡ ಏನು ದಟ್ ಈಸ್ ಒಂದು ಏನು ದಟ್ ಈಸ್ ಗಣಪತಿ. ನೆಕ್ಸ್ಟ್ ನೋಡಿ ದಟ್ ಈಸ್ ಮಧುಮೇಹ ಏನಾದ್ರು ಇದ್ದಾಗ ಮಧುಮೇಹಕ್ಕೆ ಏನು ದಟ್ ಈಸ್ ಹಳದಿ ಏನು ದಟ್ ಈಸ್ ಸಿಟ್ರಿನ್ ಏನು ಗಣೇಶ ಏನು ಪದ್ಮಾಸನದಲ್ಲಿ ಎಡಕ್ಕೆ ಏನು ಸೊಂಡ್ಲಿರ್ಬೇಕು. ಪೂರ್ವ ಅಥವಾ ಧ್ಯಾನಾವಸ್ಥೆಯಲ್ಲಿರುವಂತ ಧ್ಯಾನ ಸ್ಥಳದಲ್ಲಿ ಇಟ್ಟು ಇದನ್ನ ನಾವು ಮೆಡಿಟೇಷನ್ ಏನು ಮಾಡೋದ್ರಿಂದ ಇಲ್ಲಿ ನಮ್ಗೆ ಏನು ದಟ್ ಈಸ್ ಕೆಲವೊಂದು ಏನು ದಟ್ ಈಸ್ ಬೆನಿಫಿಟ್ಸ್ ಏನು ಬರುತ್ತೆ. ಅದೇನಂತಂದ್ರೆ ಮಧುಮೇಹದಿಂದ ನಮ್ಗೆ ಏನು ದಟ್ ಈಸ್ ಬೆನಿಫಿಟ್ಸ್ ಬರುತ್ತೆ. ನೆಕ್ಸ್ಟ್ ಏನು ದಟ್ ಈಸ್ ಥೈರಾಯ್ಡ್ ಏನು ದಟ್ ಈಸ್ ಥೈರಾಯ್ಡ್ ಸಮಸ್ಯೆ ಇದ್ದವರು ಏನು ದಟ್ ಈಸ್ ಅಗೇಟ್ ಏನು ದಟ್ ಈಸ್ ಬ್ಲೂಲೇಸ್ ಅಗೇಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅಂದ್ರೆ ಅಗೇಟ್ ಇಂದ ಮಾಡಿರುವಂತದ್ದು ಏನು ಗಣಪತಿ. ಇದು ಪದ್ಮಾಸನದಲ್ಲಿ ಇರ್ಬೇಕು. ಇದು ಎಡಕ್ಕೆ ಸೊಂಡ್ಲಿದ್ದು ಈಶಾನ್ಯದಲ್ಲಿ ಇಟ್ಟು ಏನು ದಟ್ ಈಸ್ ಮೆಡಿಟೇಷನ್ ಮಾಡ್ತಾ ಬಂದಾಗ ಈಶಾನ್ಯದಲ್ಲಿ ಇಟ್ಟಾಗ
ಅವಾಗ ಏನೋ ದಟ್ ಈಸ್ ಅದು ಏನೋ ದಟ್ ಈಸ್ ವಿಶುದ್ಧ ಚಕ್ರನ ಏನೋ ದಟ್ ಈಸ್ ಅದು ಕ್ಯೂರ್ ಮಾಡುತ್ತೆ. ಅಂದ್ರೆ ಅದು ವಿಶುದ್ಧ ಚಕ್ರ ಏನೋ ದಟ್ ಈಸ್ ಇಂಬ್ಯಾಲೆನ್ಸ್ ಇರೋದು ಏನು ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡಿದಾಗ ಏನೋ ದಟ್ ಈಸ್ ಹಾರ್ಮೋನ್ಸ್ ಎಲ್ಲಾನು ಕೂಡ ಏನು ನಿಯಂತ್ರಣ ಆಗುತ್ತೆ. ಅವಾಗ ಏನೋ ದಟ್ ಈಸ್ ಥೈರಾಯ್ಡ್ ಏ ಥೈರಾಯ್ಡ್ ಸಮಸ್ಯೆ ಏನಿರುತ್ತೆ ಅದು ಡೌನ್ ಆಗ್ತಾ ಬರ್ತಾ ಇರುತ್ತೆ. ಆಯ್ತಾ. ನೆಕ್ಸ್ಟ್ ಚರ್ಮ ರೋಗಗಳು ಮತ್ತೆ ಸೋಯಾಸಿಸ್ ಮತ್ತೆ ಅಲರ್ಜಿಗಳು ಏನಾದ್ರು ಬಂದಾಗ ಇದು ಯಾವ್ದಂತ ದಟ್ ಈಸ್ ಸ್ಫಟಿಕ ಏನು ದಟ್ ಈಸ್ ಇದು ಪದ್ಮಾಸನದಲ್ಲಿ ಇರಬೇಕು. ಎಡಕ್ಕೆ ಸೊಂಡ್ಲು ಇರುವಂತದ್ದು ಈಶಾನದಲ್ಲಿ ಇಟ್ಟು ಇಟ್ಟಾಗ ಅವಾಗ ಏನಾಗುತ್ತೆ ದಟ್ ಈಸ್ ನಮ್ಮ ಒಂದು ಚರ್ಮ ರಿಲೇಟೆಡ್ ಏನು ದಟ್ ಈಸ್ ಸ್ಕಿನ್ಸ್ ಡಿಸಾರ್ಡರ್ಸ್ ಏನಿರುತ್ತೆ ಅದೆಲ್ಲಾನು ಕೂಡ ಏನು ಶುದ್ಧೀಕರಣ ಆಗುತ್ತೆ. ಶುದ್ಧೀಕರಣ ಆಗ್ಬಿಟ್ಟು ಅಲ್ಲಿ ಏನು ದಟ್ ಈಸ್ ಚರ್ಮ ಏನು ದಟ್ ಈಸ್ ನೆಕ್ಸ್ಟ್ ಏನು ದಟ್ ಈಸ್ ಪುನರಾವರ್ತಿ ಏನು ದಟ್ ಈಸ್ ಇದಕ್ಕೆ ಏನು ಬಂದು ಮಾಮೂಲಿ ಏನು ದಟ್ ಈಸ್ ಸ್ಕಿನ್ಸ್ ಏನು ದಟ್ ಈಸ್ ಆಗೋದಕ್ಕೆ ಏನು ದಟ್ ಈಸ್ ಇದು ಹೆಲ್ಪ್ ಮಾಡುತ್ತೆ. ಆಲ್ಟರ್ನೇಟಿವ್ ಥೆರಪಿಯಾಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಗರ್ಭಧಾರಣೆಗೆ ಸಹಾಯ ಮಾಡುವಂತದ್ದು ಅಂತ ಅಥವಾ ಸಂತಾನೋಪತ್ತಿಗೆ ಏನು ದಟ್ ಈಸ್ ಬರುವಂತದ್ದು ಚಂದ್ರಕಾಂತ ಏನು ದಟ್ ಈಸ್ ಮಣಿಯಿಂದ ಮಾಡಿರುವಂತದ್ದು ನೃತ್ಯ ಗಣಪತಿ ರೂಪದಲ್ಲಿ ಇರಬೇಕು. ಇದು ಎಡಕ್ಕೆ ಸೊಂಡ್ಲಿರ್ಬೇಕು. ಇದನ್ನ ಬೆಡ್ರೂಮ್ ಅಲ್ಲಿ ಅಥವಾ ವಾಯುವ್ಯ ದಿಕ್ಕಲ್ಲಿ ಏನು ಇಟ್ಕೊಂಡಾಗ ಅವಾಗ ಏನು ದಟ್ ಈಸ್ ಸಂತಾನೋತ್ಪತ್ತಿಗೆ ಏನು ದಟ್ ಈಸ್ ಏನೇನು ಇಶ್ಯೂಸ್ ಏನಿರುತ್ತೆ ಅದೆಲ್ಲಾನು ಕೂಡ ಏನು ಆ ಒಂದು ಚಕ್ರಾಸ್ ರಿಲೇಟೆಡ್ ಏನು ದಟ್ ಈಸ್ ಇದು ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡಿದಾಗ ಅವಾಗ ನಮ್ಗೆ ಇದು ಆಲ್ಟರ್ನೇಟಿವ್ ಥೆರಪಿಯಾಗಿ ದಟ್ ಈಸ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಏನು ದಟ್ ಈಸ್ ಮೈಗ್ರೇನ್ ಅಥವಾ ತಲೆನೋವಿಗೆ ಏನು ದಟ್ ಈಸ್ ಅಮೆಥಿಸ್ಟ್ ಏನು ದಟ್ ಈಸ್ ಪದ್ಮಾಸನದಲ್ಲಿ ಇಟ್ಕೊಂಡು ಎಡಕ್ಕೆ ಏನು ದಟ್ ಈಸ್ ಸೊಂಡ್ಲಿರ್ಬೇಕು. ಇದು ಪೂರ್ವ ಅಥವಾ ಧ್ಯಾನ ಸ್ಥಳದಲ್ಲಿ ಇಟ್ಕೊಂಡಾಗ ಇದು ನಮ್ಮ ಸಹಸ್ರಾರ ಚಕ್ರ ಏನಿದೆ ಸಹಸ್ರಾರ ಚಕ್ರ ಏನು ದಟ್ ಈಸ್ ಇಂಬ್ಯಾಲೆನ್ಸಸ್ ಇರೋದೆಲ್ಲಾನು ಕೂಡ ಏನು ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡಿ ಅದರಿಂದ ನಮ್ಗೆ ಏನು ಅಂತಂದ್ರೆ ತಲೆನೋವು ಅಥವಾ ಒತ್ತಡಗಳು ಏನಿರುತ್ತೆ ಅದೇನು ದಟ್ ಈಸ್ ನಿವಾರಣೆ ಆಗಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಅಸ್ತಮಾ ಮತ್ತೆ ಶ್ವಾಸಕೋಶದ ಏನು ದಟ್ ಈಸ್ ಇಶ್ಯೂಸ್ ಇರೋದು ಅವರು ಏನು ದಟ್ ಈಸ್ ಅಕ್ವಾಮರೀನ್ ಏನು ದಟ್ ಈಸ್ ಕ್ರಿಸ್ಟಲ್ ಇಂದ ಮಾಡಿರುವಂತದ್ದು ಗಣಪತಿ ದಟ್ ಈಸ್ ಪದ್ಮಾಸನದಲ್ಲಿ ಎಡಕ್ಕೆ ಸೊಂಡ್ಲಿರುವಂತದ್ದು ಪೂರ್ವ ಮತ್ತೆ ಈಶಾನ್ಯದಲ್ಲಿ ಏನು ದಟ್ ಈಸ್ ಇಟ್ಕೊಂಡಿದ್ದಾಗ ಅದು ಏನು ಅಂತಂದ್ರೆ ಶ್ವಾಸಕೋಶಕ್ಕೆ ಏನು ಸಂಬಂಧಪಟ್ಟಂತೆ ಏನು ದಟ್ ಈಸ್ ಚಕ್ರಗಳೇನು ಮತ್ತೆ ಉಸಿರಾಟಕ್ಕೆ ಏನು ದಟ್ ಈಸ್ ಇಶ್ಯೂಸ್ ರಿಲೇಟೆಡ್ ಏನಿರುತ್ತೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ಏನು ದಟ್ ಈಸ್ ಶ್ವಾಸಕೋಶಗಳು ಏನು ದಟ್ ಈಸ್ ಸಮಸ್ಯೆ ಮತ್ತೆ ಅಸ್ತಮಾ ರಿಲೇಟೆಡ್ ಏನು ಇಶ್ಯೂಸ್ ಇದೆ ಅದು ಏನು ದಟ್ ಈಸ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಲಿವರ್ಗೆ ಏನು ದಟ್ ಈಸ್ ಅಥವಾ ಕೊಬ್ಬಿನಂತ ಏನಾದರೂ ಸಮಸ್ಯೆ ಇದ್ದಾಗ ಅವಾಗ ಏನು ದಟ್ ಈಸ್ ಕ್ರಿಸ್ಟಲ್ ಕಾರ್ನೇಲಿಯನ್ ಏನು ದಟ್ ಈಸ್ ಕ್ರಿಸ್ಟಲ್ ಇಂದ ಮಾಡಿರುವಂತದ್ದು ಪದ್ಮಾಸನದಲ್ಲಿ ಬಿಡಕು ಎಡಕ್ಕೆ ಸೊಂಡ್ಲಿರ್ಬೇಕು. ಅದು ಆಗ್ನೇಯ ದಿಕ್ಕಲ್ಲಿ ಇಟ್ಕೊಂಡು ಏನು ದಟ್ ಈಸ್ ಇಟ್ಟಾಗ ಅವಾಗ ಏನು ದಟ್ ಈಸ್ ನಮ್ಮ ಒಂದು ಬಾಡಿನಲ್ಲಿ ಇರುವಂತದ್ದು ಏನು ದಟ್ ಈಸ್ ಲಿವರ್ ಗೆ ಸಂಬಂಧಪಟ್ಟ ಏನು ದಟ್ ಈಸ್ ಚಕ್ರಾಸ್ ಏನು ದಟ್ ಈಸ್ ಅದು ಶುದ್ಧೀಕರಣ ಆಗುತ್ತೆ. ಶುದ್ಧೀಕರಣ ಆಗ್ಬಿಟ್ಟು ಅದು ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಮೂತ್ರಪಿಂಡ ಮತ್ತೆ ಮೂತ್ರ ಸಂಬಂಧಿಗೆ ಸಮಸ್ಯೆ ಇರೋರು ಅವಾಗ ಅವ್ರಿಗೆ ಏನು ದಟ್ ಈಸ್ ಲ್ಯಾಬ್ರಾಡೋನೈಟ್ ಒಂದು ಕ್ರಿಸ್ಟಲ್ ಬರುತ್ತೆ. ಅದ್ರದ್ದು ಏನು ದಟ್ ಈಸ್ ಗಣಪತಿ ಇಟ್ಕೋಬೇಕು. ಪದ್ಮಾಸನದಲ್ಲಿ ಇರ್ಬೇಕು. ಎಡಕ್ಕೆ ಸೊಂಡ್ಲಿರ್ಬೇಕು. ಮತ್ತೆ ಉತ್ತರಕ್ಕೆ ಏನು ದಟ್ ಈಸ್ ಉತ್ತರದ ಏನು ದಟ್ ಈಸ್ ಡೈರೆಕ್ಷನ್ ಇರ್ಬೇಕು. ಇದು ಕಿಡ್ನಿ ಸಮಸ್ಯೆ ಇಶ್ಯೂಸ್ ಏನೇನಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂತ ಚಕ್ರಾಸ್ ಏನು ದಟ್ ಈಸ್ ಇದು ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡಿ ಏನು ದಟ್ ಈಸ್ ಮೂತ್ರಪಿಂಡ ಅಥವಾ ಮೂತ್ರ ಸಂಬಂಧ ಸಮಸ್ಯೆಗಳೇನಿದೆ ಅದೆಲ್ಲನೂ ಕೂಡ ಕ್ಲಿಯರ್ ಮಾಡುತ್ತೆ. ಸಂಧಿವಾತ ಮತ್ತೆ ಜೋಡು ನೋವುಗಳು ಇರುವಂತದ್ದು ಇದು ಏನು ದಟ್ ಈಸ್ ರೆಡ್ ಏನು ದಟ್ ಈಸ್ ಜರ್ಪ್ಸರ್ ಏನೋ ಒಂದು ಕ್ರಿಸ್ಟಲ್ ಬರುತ್ತೆ. ಅದು ಏನು ದಟ್ ಈಸ್ ಪದ್ಮಾಸನದಲ್ಲಿರ್ಬೇಕು. ಮತ್ತೆ ಎಡಕ್ಕೆ ಏನು ಸೊಂಡ್ಲು
ಎಲ್ಲಿ ಇಡ್ಬೇಕಂತಂದ್ರೆ ದಕ್ಷಿಣದಲ್ಲಿ ಏನು ದಟ್ ಈಸ್ ಇಟ್ಕೋಬೇಕು ಮನೆಯಲ್ಲಿ. ಇಟ್ಟಾಗ ಅದೇನಾಗುತ್ತಂತಂದ್ರೆ ನಮ್ಮ ಒಂದು ಸಂಧಿವಾತಕ್ಕೆ ರಿಲೇಟೆಡ್ ಆಗಿರುವಂತ ಒಂದು ಚಕ್ರಾಸ್ ಏನಿದೆ ಆ ಚಕ್ರಾಸ್ ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡಿ ನಮ್ಗೆ ಏನು ದಟ್ ಈಸ್ ಇಟ್ ವಿಲ್ ಬಿ ಅಂಡ್ ಗಿವ್ಸ್ ಅದರ ಬೆನಿಫಿಟ್. ಅದು ನಮ್ಗೆ ಬೆನಿಫಿಟ್ ಏನು ದಟ್ ಈಸ್ ಕೊಡುತ್ತೆ. ನೆಕ್ಸ್ಟ್ ಹಿಂಬದಿಯ ನೋವು ಅಥವಾ ಬೆನ್ನುರಿ ಇದೆ ಅಂದ್ರೆ ಅಂತಂದ್ರೆ ಬೆನ್ನುರಿ ಅಂತ ಬಂದಾಗ ಅಂದ್ರೆ ನೋಡಿ ಬೆನ್ನು ಸಮಸ್ಯೆ ಅಂತಂದ್ರೆ ದಟ್ ಈಸ್ ಬ್ಯಾಕ್ ಪೈನ್ಸ್ ಏನಾದ್ರು ಇದ್ದಾಗ ಬ್ಯಾಕ್ ಪೈನ್ಸ್ ಇದ್ದಾಗ ದಟ್ ಈಸ್ ಕಪ್ಪು ಟರ್ಮ್ಲೈನ್ ಅಂದ್ರೆ ಬ್ಯಾಕ್ ಟರ್ಮ್ಲೈನ್ ಏನಿದೆ ಬ್ಲಾಕ್ ಟರ್ಮ್ಲೈನ್ ಏನು ದಟ್ ಈಸ್ ನಾವು ಯೂಸ್ ಮಾಡ್ಕೋಬೇಕು. ಬ್ಲಾಕ್ ಟರ್ಮ್ಲೈನ್ ಇದು ಪದ್ಮಾಸನದಲ್ಲಿರಬೇಕು. ಎಡಕ್ಕೆ ಸೊಂಡಿರುವಂತದ್ದು ನಾವು ಎಲ್ಲಿ ಕುಳಿತುಕೊಳ್ತೀವೋ ಆ ಒಂದು ಸ್ಥಳದ ಹಿಂದೆ ನಾವು ಏನು ದಟ್ ಈಸ್ ಇಟ್ಕೋಬೇಕು. ಇಟ್ಕೊಂಡಾಗ ಅದು ನಮ್ಗೆ ಏನು ದಟ್ ಈಸ್ ಈ ಒಂದು ಸ್ಪೈನಲ್ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲನೂ ಕೂಡ ಏನು ದಟ್ ಈಸ್ ರಿಸಾಲ್ವ್ ಮಾಡುತ್ತೆ. ಅಂಡ್ ಪ್ರೊಟೆಕ್ಷನ್ ಮತ್ತೆ ಗ್ರೌಂಡಿಂಗ್ ಮಾಡುತ್ತೆ. ಗ್ರೌಂಡಿಂಗ್ ಮಾಡಿ ನಮ್ಗೆ ಏನು ದಟ್ ಈಸ್ ಇದು ರಿಲೀಫ್ ಏನು ಕೊಡುತ್ತೆ. ಇದು ಏನು ದಟ್ ಈಸ್ ಅಂದ್ರೆ ಸ್ಪೈನಲ್ ಕಾರ್ಡ್ ಏನು ದಟ್ ಈಸ್ ಇಶ್ಯೂಸ್ ಇರೋದು ಅಥವಾ ಬ್ಯಾಕ್ ಪೈನ್ಸ್ ಗೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಐ ಡಿಸಾರ್ಡರ್ಸ್ಗೆ ಅಥವಾ ಕಣ್ಣಿನ ಸಮಸ್ಯೆ ಇರೋರಿಗೆ ಏನು ದಟ್ ಈಸ್ ಇದು ಸನ್ಸೋಸ್ಟ್ ಅಂತ ಹೇಳ್ಬಿಟ್ಟು ಒಂದು ಕ್ರಿಸ್ಟಲ್ ಬರುತ್ತೆ. ಅದರದ್ದು ಏನು ಪದ್ಮಾಸನದಲ್ಲಿರ್ಬೇಕು. ಎಡಕ್ಕೆ ಏನು ದಟ್ ಈಸ್ ಸೊಂಡಿರುವಂತದ್ದು ಪೂರ್ವ ಏನು ದಟ್ ಈಸ್ ದಿಕ್ಕಿನಲ್ಲಿ ಅಥವಾ ಸೂರ್ಯೋದಯತ್ತ ಏನು ದಟ್ ಈಸ್ ಮುಖ ಮಾಡಿರ್ಬೇಕು. ಇಲ್ಲಿ ಇಟ್ಕೊಂಡಾಗ ಏನು ದಟ್ ಈಸ್ ಐ ಇರ್ಬೋದು ಅಥವಾ ಥರ್ಡ್ ಐ ರಿಲೇಟೆಡ್ ಚಕ್ರ ರಿಲೇಟೆಡ್ ಇಂಬ್ಯಾಲೆನ್ಸಸ್ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಅವಾಗ ಏನು ದಟ್ ಈಸ್ ಕಣ್ಣಿನ ಸಮಸ್ಯೆ ಎಲ್ಲಾನು ಕೂಡ ಏನು ದಟ್ ಈಸ್ ಕ್ಲಿಯರ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ದೀರ್ಘಕಾಲೀನ ಕಾಲದಿಂದ ಇರುವಂತದ್ದು ಏನು ದಟ್ ಈಸ್ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತ ಒಂದು ಕ್ಯಾನ್ಸರ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ದಾಗ ಅದಕ್ಕೆ ನಾವು ಏನ್ ಮಾಡ್ತೀವಿ ಕ್ವಾರ್ಟ್ಸ್ ಏನು ದಟ್ ಈಸ್ ಸ್ಮೋಕಿ ಕ್ವಾರ್ಟ್ಸ್ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಒಂದು ಕ್ರಿಸ್ಟಲ್ ಬರುತ್ತೆ. ಅದು ಏನು ಪದ್ಮಾಸನದಲ್ಲಿ ಇರಬೇಕು. ಎಡಕ್ಕೆ ಏನು ಸೊಂಡಿರುವಂತದ್ದು ಈಶಾನ್ಯ ದಿಕ್ಕಲ್ಲಿ ಇಟ್ಬೇಕು. ಇದು ಏನು ನಮ್ಮ ಒಂದು ಬಾಡಿನಲ್ಲಿ ಏನು ಡಿಟಾಕ್ಸಿಫಿಕೇಶನ್ ಏನು ಮಾಡುತ್ತೆ. ಮತ್ತೆ ಡಿಟಾಕ್ಸಿಫಿಕೇಶನ್ ಮಾಡಿ ನಮ್ಗೆ ಏನು ದಟ್ ಈಸ್ ಪ್ರೊಟೆಕ್ಷನ್ ಏನು ಕೊಡುತ್ತೆ. ಲಾಂಗ್ ಟರ್ಮ್ ಏನು ದಟ್ ಈಸ್ ಹೀಲಿಂಗ್ ಏನು ದಟ್ ಈಸ್ ಕೊಡುತ್ತೆ. ಅವಾಗ ಏನು ದಟ್ ಈಸ್ ಕ್ಯಾನ್ಸರ್ ಏನು ದಟ್ ಈಸ್ ಸಪೋರ್ಟ್ ಆಲ್ಟರ್ನೇಟಿವ್ ಥೆರಪಿಯಾಗಿ ಏನು ದಟ್ ಆಲ್ಟರ್ನೇಟಿವ್ ಥೆರಪಿಯಾಗಿ ಇದು ಏನು ನಮಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್
ಇನ್ಸೋಮನಿಯಾ ಅಥವಾ ಸ್ಲೀಪ್ ಡಿಸಾರ್ಡರ್ಸ್, ನಿದ್ರೆ ಏನು ದಟ್ ಈಸ್ ಕೊರತೆ ಇರೋರು ಅವ್ರು ಏನ್ ಮಾಡ್ಬೇಕಂತಂದ್ರೆ ಸೆಲೆನೈಟ್ ಪ್ಲಸ್ ಅಮೆಥಿಸ್ಟ್ ಎರಡು ಏನು ದಟ್ ಈಸ್ ಮಿಕ್ಸ್ ಮಾಡಿರುವಂತದ್ದು ಗಣಪತಿ ಪದ್ಮಾಸನ ಮತ್ತೆ ಎಡಕ್ಕೆ ಏನು ಸುಂಡ್ಲಿರುವಂತದ್ದು ಶಯನಕೋಣೆ ಅಂದ್ರೆ ದಟ್ ಈಸ್ ಬೆಡ್ರೂಮ್ ಅಲ್ಲಿ ಏನು ದಟ್ ಈಸ್ ಇಟ್ಕೋಬೇಕಂದ್ರೆ ಬೆಡ್ ಸೈಡ್ ಏನು ಇಟ್ಕೋಬೇಕು. ಅವಾಗ ಇಟ್ಕೊಂಡಾಗ ಏನು ದಟ್ ಈಸ್ ಇನ್ಸೋಮನಿಯಾ ರಿಲೇಟೆಡ್ ಏನು ದಟ್ ಈಸ್ ಚಕ್ರಾಸ್ ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತೆ ಪೀಸ್ಫುಲ್ ಸ್ಲೀಪ್ ದಟ್ ಈಸ್ ಕಾಮ್ ಮೈಂಡ್ ಏನು ದಟ್ ಈಸ್ ಕ್ರಿಯೇಟ್ ಮಾಡುತ್ತೆ. ಅವಾಗ ಏನು ದಟ್ ಈಸ್ ಇನ್ಸೋಮನಿಯಾ ರಿಲೇಟೆಡ್ ಇಶ್ಯೂಸ್ ಏನಿದೆ ಅದೆಲ್ಲನೂ ಕೂಡ ಏನು ದಟ್ ಈಸ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಒಬೇಸಿಟಿ ಅಥವಾ ವೆಯ್ಟ್ ಏನು ದಟ್ ಈಸ್ ಸಮಸ್ಯೆ ಅಂದ್ರೆ ವೆಯ್ಟ್ ಇಶ್ಯೂಸ್ ಇರೋರಿಗೆ ದಟ್ ಈಸ್ ಇದು ಹಳದಿ ಅವೆಂಚರ್ ಅಂದ್ರೆ ಎಲ್ಲೋ ಅವೆಂಚರ್ ಏನು ದಟ್ ಈಸ್ ಕ್ರಿಸ್ಟಲ್ಸ್ ಅಲ್ಲಿ ಪದ್ಮಾಸನ ಏನು ದಟ್ ಈಸ್ ಇಲ್ಲಿರುವಂತ ಗಣಪತಿ ಸೊಂಡ್ಲು ಎಡಕ್ಕಿರುವಂತದ್ದು ಪೂರ್ವ ಏನು ದಟ್ ಈಸ್ ಅಂದ್ರೆ ಈಸ್ಟ್ ಫೇಸಿಂಗ್ ಏನು ದಟ್ ಈಸ್ ರೈಸಿಂಗ್ ಸನ್ ಕಡೆ ಏನು ದಟ್ ಈಸ್ ಮುಖ ಮಾಡಿರ್ಬೇಕು. ಇಂಥದ್ದು ಏನು ದಟ್ ಈಸ್ ಇಟ್ಕೊಂಡಾಗ ಇದೇನ್ ಮಾಡುತ್ತಂತಂದ್ರೆ ಇದು ಮೆಟಬಾಲಿಸಮ್ ಏನು ದಟ್ ಈಸ್ ಬೂಸ್ಟ್ ಮಾಡುತ್ತೆ. ಅಂದ್ರೆ ಆರೋಗ್ಯಕ್ಕೆ ಕಾರಣವಂತ ಒಂದು ಜೀರ್ಣಕ್ರಿಯೆ ಏನು ದಟ್ ಈಸ್ ಅದು ಏನು ದಟ್ ಈಸ್ ಸಪೋರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ ದಟ್ ಈಸ್ ಅದರಿಂದ ನಮ್ಗೆ ಏನು ದಟ್ ಈಸ್ ಈ ಒಂದು ಜಡತ್ವ ಅಥವಾ ಅಂದ್ರೆ ಒಬೆಸಿಟಿ ಏನು ದಟ್ ಈಸ್ ವೈಟ್ ಇಶ್ಯೂಸ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ದಟ್ ಈಸ್ PCOD ಅಥವಾ PCOS ದಟ್ ಈಸ್ ವುಮೆನ್ಸ್ ಇಶ್ಯೂಸ್ ಏನಿದೆ ಇದಕ್ಕೆ ಏನು ದಟ್ ಈಸ್ ಚಂದ್ರಕಾಂತ ಮತ್ತೆ ಗುಲಾಬಿ ಏನು ಕ್ವಾರ್ಟ್ಸ್ ಅಂತಂದ್ರೆ ಮೂನ್ ಸ್ಟೋನ್ ಮತ್ತೆ ರೋಸ್ ಕ್ವಾರ್ಟ್ಸ್ ಏನು ದಟ್ ಈಸ್ ಎರಡೂ ಕೂಡ ಏನು ಕಂಬೈನ್ ಮಾಡಿರುವಂತದ್ದು ಅದರಿಂದ ಮಾಡಿರುವಂತ ಗಣಪತಿ ಪದ್ಮಾಸನದಲ್ಲಿರ್ಬೇಕು. ಎಡಕ್ಕೆ ಏನು ಸುಂಡ್ಲಿರ್ಬೇಕು. ಬೆಡ್ರೂಮ್ ಅಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಇಟ್ಕೊಂಡಾಗ ಅದೇನ್ ಮಾಡುತ್ತೆ ದಟ್ ಈಸ್ ಇದು ನಮ್ಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸಸ್ ಇರೋದೆಲ್ಲನೂ ಕೂಡ ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡಿ ಏನು ದಟ್ ಈಸ್ ಇದು ಈ ಒಂದು ವುಮೆನ್ಸ್ ಇಶ್ಯೂಸ್ ಏನಿದೆ ದಟ್ ಈಸ್ PCOD ಅಥವಾ PCOS ಏನ್ ಇಶ್ಯೂಸ್ ಏನಿದೆ ಅದೆಲ್ಲನೂ ಕೂಡ ಏನು ದಟ್ ಈಸ್ ಅದಕ್ಕೆಲ್ಲಾನು ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ಆಲ್ಟರ್ನೇಟಿವ್ ಥೆರಪಿ ಆಗಿ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ರಕ್ತದ ಒತ್ತಡ ಅಥವಾ ಬ್ಲಡ್ ಡಿಸಾರ್ಡರ್ ಇದಕ್ಕೆ ದಟ್ ಈಸ್ ಗ್ರಾನೈಟ್ ಏನು ದಟ್ ಈಸ್ ಕ್ರಿಸ್ಟಲ್ ಇಂದ ಏನು ಪದ್ಮಾಸನದಲ್ಲಿ ಏನು ದಟ್ ಈಸ್ ಮಾಡಿರುವಂತದ್ದು ಇದು ಏನು ದಟ್ ಈಸ್ ಎಡಕ್ಕೆ ಸುಂಡ್ಲಿರುವಂತದ್ದು ಪೂರ್ವ ಏನು ದಟ್ ಈಸ್ ಈಸ್ಟ್ ಫೇಸಿಂಗ್ ಅಂದ್ರೆ ಸನ್ ರೈಸಿಂಗ್ ಸನ್ ಕಡೆ ಫೇಸ್ ಇರುವಂತದ್ದು ಇಟ್ಕೊಂಡಾಗ ಇಟ್ ಇಂಪ್ರೂವ್ಸ್ ಏನು ದಟ್ ಈಸ್ ಬ್ಲಡ್ ವಾಲಟಿಲಿಟಿ ನ ಏನು ದಟ್ ಈಸ್ ಇದು ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಕ್ಯಾನ್ಸರ್ ರಿಕವರಿಗೆ ಏನು ದಟ್ ಈಸ್ ಸ್ಫಟಿಕ ಮತ್ತೆ ಏನು ಸೆಲೆನೈಟ್ ಅಂತಂದ್ರೆ ಕ್ಲಿಯರ್ ಪಾರ್ಟ್ಸ್ ಮತ್ತೆ ಏನು ದಟ್ ಈಸ್ ಸೆಲೆನೈಟ್ ಎರಡನ್ನೂ ಕೂಡ ಏನು ದಟ್ ಈಸ್ ಮಿಕ್ಸ್ ಅಲ್ಲಿರುವಂತದ್ದು ಪದ್ಮಾಸನದಲ್ಲಿ ಮಾಡಿರುವಂತದ್ದು ಎಡಕ್ಕೆ ಸುಂಡ್ಲಿರ್ಬೇಕು. ಇದು ಚಿಕಿತ್ಸಾ ಸ್ಥಳದಲ್ಲಿ ಅಥವಾ ಈಶಾನ್ಯದಲ್ಲಿ ಇಟ್ಟಾಗ ಅದೇನ್ ಮಾಡುತ್ತೆ ದಟ್ ಈಸ್ ನಮ್ಮ ಒಂದು ಚಕ್ರಾಸ್ ಏನು ಡೀಪ್ ಪ್ಯೂರಿಫಿಕೇಶನ್ ಏನು ದಟ್ ಈಸ್ ಮಾಡುತ್ತೆ. ಸೆಲ್ಯುಲಾರ್ ಏನು ದಟ್ ಈಸ್ ರಿನ್ಯೂವಲ್ಸ್ ಏನು ಮಾಡುತ್ತೆ. ಸ್ಪಿರಿಚುವಲ್ ಹೀಲಿಂಗ್ ಕೂಡ ಏನು ದಟ್ ಈಸ್ ಆಗುತ್ತೆ. ಇದರಿಂದ ಏನು ದಟ್ ಈಸ್ ಕ್ಯಾನ್ಸರ್ ರಿಕವರಿಗೆ ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಇದು ಯಾವ ರೀತಿ ಅಂತಂದ್ರೆ ದಟ್ ಈಸ್ ಎರಡು ಮಿಕ್ಸ್ ಮಾಡ್ಬೇಕು. ಎರಡು ಮಿಕ್ಸ್ ಅಂತಂದ್ರೆ ದಟ್ ಈಸ್ ಎರಡು ಕಂಬೈನ್ಡ್ ಇರ್ಬೇಕು. ಆ ರೀತಿ ಏನು ದಟ್ ಈಸ್ ಮಾಡ್ಕೋಬೇಕು. ಇದು ಕೆಲವೊಂದು ಏನು ದಟ್ ಈಸ್ ಡಾಕ್ಟರ್ ಗಣೇಶ ಏನು ದಟ್ ಈಸ್ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಕೆಲವೊಂದು ಇನ್ಫಾರ್ಮೇಶನ್ ಇದೆ ಅದು ತಿಳಿಸಕ್ಕಿಂತ ಮುಂಚೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ನಮಸ್ತೆ.
ನಮಸ್ತೆ ಸರ್. ಸರ್ ಇದು ಎಲ್ಲ ತೋರಿಸಿದ್ದು ತುಂಬಾ ಚೆನ್ನಾಗಿದೆ ಸರ್. ಇದು ಬುಕ್ಕು ಅಂದ್ರಲ್ಲ, ಎಷ್ಟಾಗುತ್ತೆ ಸರ್ ಇದು ಅಮೌಂಟ್ ಇದು? ಸರ್ ಬುಕ್ಕು 2 ಇದೆ, ಕನ್ನಡ ಮತ್ತೆ ಇಂಗ್ಲಿಷ್ 2 ಸೇರಿ ಇರುವಂತದ್ದು. ಹಲೋ, ಕೇಳಿಸ್ತಿದೆ. 2 ಕಂಬೈನ್ಡ್ ಇರುವಂತದ್ದು. ಬುಕ್ ಬಂದ್ಬಿಟ್ಟು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 1000. ಇವತ್ತು ಗಣೇಶ ಜಯಂತಿ ಇರೋದ್ರಿಂದ ಇವತ್ತು 600ಗೆ ಕೊಡ್ತಾ ಇದೆ. ಬೇಕಿರೋರು ತಗೋ. ಸರ್ ಆ ಕ್ಯಾಲೆಂಡರ್ ಬಂದಿದೆ ಸರ್, ಅಡ್ರೆಸ್ ಕಳ್ಸಕ್ ಆಗ್ಲಿಲ್ಲ, ಬಿಸಿಲಿದ್ದೆ. ಓಕೆ ಸರ್. ಇದು calendar- 60 ಪೇಜಸ್ ಏನು ಬುಕ್ ಇದು. ಸರ್ 60 ಪೇಜಸ್ ಬುಕ್ ಅದು. ಅದ್ರ ಜೊತೆಗೆ ಬೇರೆ ಇನ್ಫಾರ್ಮೇಶನ್ ಇದೆ, ಬರೀ ಇದು ಇಷ್ಟೇ ಅಲ್ಲ, ಇನ್ನೂ ಕೆಲವೊಂದಿದೆ. ಹೇಳಿ ಸರ್. ಹಲೋ ಸರ್. ಹೇಳಿ ಸರ್. ಅದೇ ಇದು ಕ್ಯಾಲೆಂಡರ್ ಅಮೌಂಟ್ ಕಳ್ಸಿದ್ದಲ್ಲ, ನಾನು ಅಡ್ರೆಸ್ ಕಳ್ಸಕ್ ಆಗ್ಲಿಲ್ಲ. ನೀವು ಕಳಿಸಿ ಸರ್. ಅಡ್ರೆಸ್ ಕಳಿಸ್ತೀನಿ. ಇದ್ರದ್ದು ಅಮೌಂಟ್ ಇವತ್ತೇ ಕಳಿಸ್ತೀನಿ. ಈಗ ಇದು 2 ಸೇರಿ ಅಡ್ರೆಸ್ ಕೊಡ್ತೀನಿ, ಪೋಸ್ಟ್ ಮಾಡಿ ಸರ್. ಕ್ಯಾಲೆಂಡ್ರು ನಿಮ್ ಇದಕ್ಕೆ ಡೇಟ್ ಆಫ್ ಬರ್ತ್ಗೆ ಇನ್ನೂ ಮಾಡ್ಬೇಕಾಗುತ್ತೆ ಸರ್. ನಿಮ್ ಡೇಟ್ ಆಫ್ ಬರ್ತ್ಗೆ ಒಂದು 2-3 ದಿನ ತಗೊಳುತ್ತೆ ಅದು ಟೈಮ್. ಕಳಿಸಿ ಸರ್, ತೊಂದ್ರೆ ಇಲ್ಲ. ಒಂದ್ 2-3 ದಿನ ಅದನ್ನ ಬರ್ದು 2 ಒಟ್ಟಿಗೆ ಬೇಕಾದ್ರೆ ಕಳಿಸ್ತೀನಿ. ಸರಿ ಸರ್. ಡೇಟ್ ಆಫ್ ಬರ್ತ್ ನಿಮ್ಮ ಈ ಯಾವ್ದು ನಿಮ್ಮ ಪರ್ಸನಲ್ದು ವಾಟ್ಸ್ಆಪ್ ಈ ನಂಬರ್ ಏನ? ಇದೆ ಸರ್, ಸೇಮ್ ಇದೇ ನಂಬರ್. ಈಗ ಅದ್ರ ಮೇಲೆ ಇದೆಯಲ್ಲ ಸರ್. 143901 ಅದೇ ಅಲ್ಲ ಸರ್? ಇದೆ ಸರ್, ಇಲ್ಲಿದೆಯಲ್ಲ. ಅದೇ ಸರ್, 9513143901. ಇದೆ ಸರ್. ಸರಿ ಸರ್. ಇದಕ್ಕೆ ನಾನು ವಾಟ್ಸ್ಆಪ್ ಮಾಡ್ತೀನಿ, ಡೀಟೇಲ್ ಎಲ್ಲ ಕಳಿಸ್ತೀನಿ. ಅದೆಲ್ಲ ಒಟ್ಟಿಗೆ ಈಗ ಮೀಟಿಂಗ್ ಮುಗಿದ ತಕ್ಷಣ ಅಮೌಂಟ್ ಹಾಕ್ತೀನಿ ಸರ್. ಸರಿ ಸರ್, ಆಯ್ತು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕ್ಲೈಂಟ್ಗಳು ನಮಗೆ ಕಾಂಟ್ಯಾಕ್ಟ್ ಆದಾಗ ನಿಮಗೆ ಹೇಳಿದಾಗ ಎಷ್ಟು ದಿನಕ್ಕೆ ನಮಗೆ ಅದು ಸಿಗುತ್ತೆ ಗಣೇಶನ ಒಂದು ಸ್ಟ್ಯಾಚು? ಗಣೇಶನ್ ಸ್ಟ್ಯಾಚು ಮಿನಿಮಮ್ 15 ಡೇಸ್ ಬೇಕಾಗುತ್ತೆ ಸರ್. ನಿಮಗೆ ಆರ್ಡರ್ ಕೊಟ್ಟಾಗ? ಆರ್ಡರ್ ತಗೊಂಡು ಅದ್ರ ಪ್ರಕಾರ ಎನರ್ಜೈಸ್ ಮಾಡ್ಬೇಕಲ್ಲ. ಎನರ್ಜೈಸ್ ಮಾಡೋದಕ್ಕೆ ಮಿನಿಮಮ್ 5 ಡೇಸ್ ಎನರ್ಜೈಸ್ ಮಾಡೋದಕ್ಕೆ. ಅದಕ್ಕೆ ಪವರ್ ಕೊಟ್ಟು ನೀವು ಕಳಿಸಿರ್ತೀರಾ, ನಾವೇನ್ ಮತ್ತೆ ಮಾಡೋಂಗಿಲ್ಲ ಅಲ್ಲ ಸರ್? ಇಲ್ಲ, ಏನಿಲ್ಲ ಸರ್. ಕ್ಲೈಂಟ್ ಕೊಡೋದಷ್ಟೇನೆ. ಕ್ಲೈಂಟ್ ಕೊಟ್ಟಾಗ ಅವ್ರಿಗೆ ಸಪರೇಟ್ ಒಂದು ಪ್ರೊಸೀಜರ್ ಹೇಳ್ತೀವಿ ನಿಮ್ಗೆ. ಆ ಪ್ರೊಸೀಜರ್ ಪ್ರಕಾರ ಅವರು ಇಟ್ಕೋಬೇಕಷ್ಟೇ. ಪ್ರೊಸೀಜರ್ ಪ್ರಕಾರ ಫಸ್ಟ್ 1 ಡೇ ಏನೋ ದಟ್ ಈಸ್ ಅವ್ರದ್ದು ಒಂದು 15 ಮಿನಿಟ್ಸ್ ಕೆಲಸ ಇರುತ್ತೆ. ಸರಿ ಸರ್. 1 ಡೇ. ಗೊತ್ತಾಯ್ತು ಸರ್. ಎಸ್ ಸರ್. ಓಕೆ ಸರ್. ಸರ್ ಆಮೇಲೆ ಒಂದು ಕ್ವಶನ್ ಸರ್. ಹೇಳಿ ಸರ್. ಈಗ ಒಂದೊಂದು ವಿಚಾರದಲ್ಲೂ ಗಣಪತಿ ಅಂದ್ರೆ ಅದಕ್ಕೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ ಅಂತ ನೀವು ಆ ಟೈಮಲ್ಲಿ ಹೇಳ್ತೀರಾ ನಾವು ಆರ್ಡರ್ ಮಾಡಿದಾಗ? ಆ ಟೈಮಲ್ಲಿ ಕ್ರಿಸ್ಟಲ್ಸ್ ರೇಟ್ ಏನಿರುತ್ತೆ ಅಂದ್ರೆ ಕ್ರಿಸ್ಟಲ್ಸ್ ರೇಟ್ಸ್ ಮುಖಾಂತರ ಇರುತ್ತೆ ಸರ್. ಅದು ಕ್ರಿಸ್ಟಲ್ ಇಂದ ಮಾಡಿರೋದಲ್ಲ ಸರ್. ಅಪ್ರಾಕ್ಸ್ ಏನಿದೆ ಸರ್? ಸುಮ್ಮನೆ ಜಸ್ಟ್ ಅಪ್ರಾಕ್ಸ್ ಅಪ್ರಾಕ್ಸಿಮೇಟ್ 3000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 3000 ಇಂದ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಸೈಜು ಮತ್ತೆ ವೆಯ್ಟ್. ಹಾಗ ಸರ್. ಅದು ಚಿಕ್ಕದು ವ್ಯಕ್ತಿಗಳು ಅವರ ಒಂದು ಸಮಸ್ಯೆಗೆ ತಕ್ಕನಾಗಿರ್ತಕ್ಕಂಥದ್ದು ದೊಡ್ಡದೇ ಕೊಡಬೇಕು, ಇಷ್ಟೇ ಇಂಚ್ ಕೊಡಬೇಕು ಅಂತ ಇರುತ್ತಾ? ಚಿಕ್ಕದು ದೊಡ್ಡದು ಯಾವ್ದು ಕೊಟ್ಟರು ನಡೆಯುತ್ತೆ ಸರ್? ಅಂದ್ರೆ ಕೆಲವೊಬ್ರು ಕ್ಯಾರಿ ಮಾಡೋದಕ್ಕೆ ಕೇಳ್ತಾರೆ ಸರ್. ಅಂದ್ರೆ ಜೊತೆಗೆ ಕ್ಯಾರಿ ಮಾಡೋದಕ್ಕೆ ಕೇಳ್ತಾರೆ. ಅವ್ರ ಮನೆಗೆ ಇಲ್ದಲೆ ಅವ್ರ ಬ್ಯಾಗ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ಅವ್ರ ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ. ಅದನ್ನ ನಾನು ಹೇಳಿದ್ದು. ಅದು 3000 ಇಂದ ಸ್ಟಾರ್ಟ್ ಆಗುತ್ತೆ. ಅವರು ಎಷ್ಟು ಹೈಟ್ ಬೇಕು, ಎಷ್ಟು ದೊಡ್ಡದು ಬೇಕು ಅಂತ ಹೋದಾಗ ವೆಯ್ಟ್ ಮೇಲೆ ಏನೋ ದಟ್ ಈಸ್ ರೈಸ್ ಆಗ್ತಾ ಇರುತ್ತೆ. ಮನೇಲಿ ಇಟ್ಕೊಳ್ಳೋದಾದ್ರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮನೇಲಿ ಇಟ್ಕೋಬೇಕಂತಂದ್ರೆ ಒಂದು ಸ್ವಲ್ಪ ಏನೋ ದಟ್ ಈಸ್ ಒಂದು ನಾವು ಒಂದ್ ಅರ್ಧ ಅಡಿ ಅಂತ ಹೇಳ್ಬಿಟ್ಟು ನಾವೇನ್ ಹೇಳ್ತೀವಲ್ಲ ಸರ್, ಅಂದ್ರೆ ಮುಷ್ಟಿ 6 inches ಅಲ್ಲ, ನಮ್ ಮುಷ್ಟಿ ಅಂತ ಹೇಳ್ತೀವಲ್ಲ, ಮುಷ್ಟಿ ಅಷ್ಟಾದ್ರೂ ಇರೋದು ಮನೆಗೆ ನಾವೇನು ಹೇಳ್ತೀವಿ ಇಟ್ಕೊಳೋದಕ್ಕೆ.
ಕ್ಯಾರಿ ಮಾಡೋದಕ್ಕೆ ಏನು ದಟ್ ಈಸ್ ಅವರು ಸಣ್ಣದೇ ಬೇಕಾದ್ರೂ ಏನು ದಟ್ ಈಸ್ ಕ್ಯಾರಿ ಮಾಡ್ಬೋದು. ಸಣ್ಣದು ಏನು ದಟ್ ಈಸ್ ಅರ್ಧ ಇಂಚ್ ಅಷ್ಟು ಇರುತ್ತೆ. ಅರ್ಧ ಈಗ ಇಂಚು ಒಂದ್ ಇಂಚ್ ಇಂದನೂ ಸಿಗುತ್ತೆ. ಆ, ಸರಿ ಸರ್ ಸರಿ ತುಂಬಾ ಚಿಕ್ಕದು ಅಲ್ಲ, ತುಂಬಾ ಹಾ. ಚಿಕ್ಕದು ಅಲ್ಲ. ಮಿನಿಮಮ್ ಏನು ದಟ್ ಈಸ್ 1 ಇಂಚ್ ತರದ್ದು ಸಿಗುತ್ತೆ ಸರ್. ಅದು ಎಫೆಕ್ಟಿವ್ ಆಗಿರುತ್ತೆ. ಸರ್ ಸರ್ ಈಗ ನೀವು ಇಲ್ಲಿವರೆಗೂ ತೋರಿಸಿರ್ತಕ್ಕಂಥ ಸ್ಲೈಡ್ಸ್ ಅಲ್ಲಿ ಎಲ್ಲಾ ತರದ ಕಾಯಿಲೆಗಳಿಗೆ ಅದಕ್ಕೆ ಅಂತ ತೋರಿಸಿದ್ರಿ. ಇಲ್ಲಿ ಹ್ಮ್. ಬೇರೆ ಏನಾದ್ರು ದೋಷಗಳಿದ್ರು ಕೂಡ ಇದನ್ನ ಇನ್ನು ಮುಂದೆ ಹೇಳುವಂತದ್ದು ಇದೆ ಅದು ಆ ತರದ ಕ್ರಿಸ್ಟಲ್ ಸಿಗುತ್ತಾ? ಈಗ ಮದುವೆ ಆಗಿದ್ದಿರ್ತಕ್ಕಂಥ ಹುಡುಗರು ಇರ್ತಾರೆ, ಮಕ್ಕಳಾಗಿಲ್ಲ ಅನ್ನೋ ವಿಚಾರ ತೋರಿಸಿದ್ರು. ಓಕೆ, ಮದುವೆ ಆಗಿದ್ದಿರ್ತಕ್ಕಂಥ ಹುಡುಗ ಹುಡುಗಿ ಇರ್ತಾರೆ, ಅದಕ್ಕೆ ಯಾವ್ದಾದ್ರು ಕ್ರಿಸ್ಟಲ್ ಗಣಪತಿ ಕೊಟ್ರೆ ಫಲ ಸಿಗ್ತಕ್ಕಂಥದ್ದು ಏನಾದ್ರು ಇದ್ರಲ್ಲಿ ಇದೆಯಾ ಸರ್? ಅದು ನಿಮ್ಗೆ ಸಪರೇಟ್ ಆಗಿ ಬರುತ್ತೆ ಸರ್. ಅದು ಸಪರೇಟ್ ಇನ್ನೊಂದಿದೆ, ಅದ್ರಲ್ಲಿ ನಿಮ್ಗೆ ಸಿಗುತ್ತೆ. ನೀವು ಬುಕ್ ಏನ್ ತಗೊಂತೀರಲ್ಲ, ಆ ಬುಕ್ ಅಲ್ಲಿ ಅದು ಇರುತ್ತೆ, ಅದು ನಮ್ಗೆ ನಾವು ಕ್ಲೈಂಟ್ ತೋರಿಸ್ಲಿಕ್ಕೆ. ಅದ್ರಲ್ಲಿ ನಿಮ್ಗೆ ಯಾವ್ಯಾವ ಪರ್ಪಸ್ಗೆ ಏನೇನು ಅನ್ನೋದು ಎಲ್ಲಾನು ಕೂಡ ಇದೆ. ಸರ್ ಹ್ಮ್. ಇಲ್ಲಿ ತನಕ ನೀವು ತೋರಿಸಿದ್ದು ಎಲ್ಲ ಸ್ಲೈಡ್ಸ್ ಅಲ್ಲಿ ಕೂಡ ಕಾಯಿಲೆಗಳು ಅಥವಾ ಮಕ್ಕಳು ಈ ತರ ಮಹಿಳೆ ಸಮಸ್ಯೆ ಅಂತ. ಬಟ್ ಬೇರೆ ಹಾ. ಸಮಸ್ಯೆಗಳು, ಮದುವೆ ಆಗಿಲ್ಲ, ದುಡ್ಡಿಲ್ಲ, ಉದ್ಯೋಗ ಇಲ್ಲ, ಈ ತರದ್ ಏನಾದ್ರು ಸಮಸ್ಯೆಗಳಿಗೆ ಕ್ರಿಸ್ಟಲ್ ಗಣಪತಿ ಇದೆಯಾ ಅವೈಲೇಬಲ್ ನಿಮ್ಮ ಇದರಲ್ಲಿ ಈ ತರ ಕೇಳಿ ಸರ್. ಬುಕ್ ಅಲ್ಲಿ ಇದೆ ಸರ್. ಅದನ್ನ ನಾವು ಇಟ್ಕೊಂಡು ಅದು ಕ್ಲೈಂಟ್ ಗೆ ಎಸ್ ಅಂದಾಗ ನಾವು ನಿಮಗೆ ಕಾಲ್ ಮಾಡಿ ತರಿಸಿಕೊಡುವುದಕ್ಕೆ ಅವಕಾಶಗಳು ಇರುತ್ತಲ್ವಾ ಅಂತ ನಿಮ್ಗೆ ಕ್ವಶನ್ ಆಗಿ ಸರ್. ಎಸ್ ಸರ್, ಎಸ್ ಸರ್. ಈಗ ಎಕ್ಸಾಂಪಲ್ ನೋಡಿ ಸರ್, ಎಕ್ಸಾಂಪಲ್ ಬೇರೆ ಬೇರೆ ಗಣಪತಿ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ವಿದ್ಯಾಭ್ಯಾಸಕ್ಕೆ, ಸರ್ ಮತ್ತೆ ಎಜುಕೇಶನ್ ಮತ್ತೆ ಏನು ದಟ್ ಈಸ್ ಡೆವಲಪ್ಮೆಂಟ್ಗೆ, ಅದಾದ್ಮೇಲೆ ಜಾಬು. ಹಾ ಸರ್ ಯಾಕೆ ಕೆಲವರು ತುಂಬಾ ಉದ್ಯೋಗ ಕಳ್ಕೊತಿರ್ತಾರೆ, ಅದಕ್ಕೆಲ್ಲ ಇದು ಇತ್ತು ಅಂತಂದ್ರೆ ನಾವು ಅವ್ರಿಗೆ ಕೊಟ್ಟಾಗ ಅನುಕೂಲ ಆದಾಗ ಒಳ್ಳೆ ಹೆಸರು ನಮಗೂ ನಿಮ್ಗೂ ಬರುತ್ತೆ ಅನ್ನೋ ಉದ್ದೇಶ ಸರ್. ಮತ್ತೆ ಕೆರಿಯರ್, ಪ್ರೊಫೆಷನ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ದಾಗ ಅದಿರ್ಬೋದು. ಮತ್ತೆ ಬಿಸ್ನೆಸ್, ಮತ್ತೆ ಫ್ಯಾಮಿಲಿ ಹಾರ್ಮೋನಿಗೆ, ಸಪರೇಟ್ ಹೀಲಿಂಗ್ಗೆ, ಅಥವಾ ಮನಿ ಸ್ಟಕ್ ಆಗಿದ್ರೆ ಹೀಲಿಂಗ್ಗೆ, ಇಷ್ಟು ರೀತಿ. ಮತ್ತೆ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಇದೆ ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಗಣಪತಿ ತಗೊಂಡಾಗ, ಅಂದ್ರೆ ಬ್ಲಾಕ್ ಟರ್ಮಲೈನ್ ತಗೊಂಡಾಗ, ಬ್ಲಾಕ್ ಟರ್ಮಲೈನ್ ಏನಕ್ಕೆ ಯೂಸ್ ಆಗುತ್ತೆ, ಅದೆಲ್ಲನೂ ಕೂಡ ಇದೆ. ಅಂದ್ರೆ ಗಣಪತಿಯಿಂದ ನಾವು ಯಾವ್ಯಾವ ಪರ್ಪಸ್ ಅಲ್ಲಿ ಏನೇನಕ್ಕೆ ಯೂಸ್ ಮಾಡ್ಕೋಬಹುದಂತ ಎಲ್ಲಾನು ಕೂಡ ಇದ್ರಲ್ಲಿ ಇದೆ. ಇನ್ಕ್ಲೂಡಿಂಗ್ ರುದ್ರಾಕ್ಷ ಸಮೇತನು ಕೂಡ ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಶನ್ ಇದೆ, ಆಯ್ತಾ. ಇದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಫೆಬ್ರವರಿನಲ್ಲಿ ಆಫ್ಲೈನ್ ಕ್ಲಾಸ್ ಅನ್ನು ಕೂಡ ಮಾಡ್ತೀವಿ, ಒಂದ್ ದಿನದ ಕ್ಲಾಸು. ಮೊನ್ನೆ ಒಂದಾಯ್ತಲ್ಲ, ಅದೇ ರೀತಿ ಇನ್ನೂ ಸ್ವಲ್ಪ ಆಡಿಷನ್ ಸೇರಿಸಿರುವಂತದ್ದು ಕ್ಲಾಸ್ ಮಾಡ್ತೀವಿ. ಕ್ಲಾಸ್ ಅಲ್ಲೂ ಕೂಡ ನಿಮ್ಗೆ ಇದು ಬುಕ್ ಏನಾಗುತ್ತೆ ಫ್ರೀ ಆಗಿ ಕೊಡ್ತೀವಿ. ನೀವು ಬೇಕಿದ್ರೆ ತರಿಸ್ಕೋಬಹುದು, ಇಲ್ಲ ಕ್ಲಾಸ್ಗೆ ನೀವು ಬರ್ತೀನಿ ಅಂದ್ರೆ ಅಲ್ಲೇ ನಿಮ್ಗೆ ಫ್ರೀನೇ ಸಿಗುತ್ತೆ ಬುಕ್. ಸರ್ ಎಷ್ಟು ಚಾರ್ಜಸ್ ಆಗುತ್ತೆ ಸರ್ ಕ್ಲಾಸ್ಗೆ? ಕ್ಲಾಸ್ಗೆ 2400 ಸರ್. ಹೌದಾ? ಅದೇ ನೀವು ಕ್ಲಾಸ್ ಇಟ್ಟಾಗ ನಮ್ಮ ಡ್ಯೂಟಿ ಟೈಮು, ರಜಾ ಇವೆಲ್ಲ ನೋಡ್ಕೋಬೇಕು. ಸಂಡೇನೆ ಸರ್ ಮಾಡೋದು. ಸರ್ ಸಂಡೇ ಮಾಡೋದು. ಸಂಡೇ ಅಂದ್ರೂ ಕೆಲವೊಂದ್ಸಾರಿ ಆಗಲ್ಲ ನಮ್ಮ ಓಡಾಟಗಳಲ್ಲಿ. ಅದೇ ಫೆಬ್ರವರಿ ಮಾಘಮಾಸ ಬೇರೆ ತುಂಬಾ ಬಿಸಿ ಇರ್ತಕ್ಕಂಥ ದಿನಗಳದು, ಹಾಗಾಗಿ ಕೇಳಿ ಸರ್. ಆಯ್ತು ಸರ್, ನೀವು ತಗೊಳ್ಳಿ, ಆಯ್ತಾ. ಕಳಿಸ್ತೀನಿ ನಾನು, ಪೋಸ್ಟಲ್ ಕಳಿಸ್ತೀನಿ. ಸರಿ ಸರ್, ಅಮೌಂಟ್ ಈಗ ಕಳಿಸ್ತೀನಿ, ಈಗ ಮೀಟಿಂಗ್ ಮುಗಿದ ಕಳಿಸ್ತೀನಿ. ಓಕೆ ಸರಿ ಸರ್, ಥ್ಯಾಂಕ್ ಯು ಸರ್. ಬೇರೆ ಏನೋ ಪ್ರಶ್ನೆ ಇದೆಯಾ ಹಾಗಾದ್ರು? ಹಲೋ.
ಏನು ಪ್ರಶ್ನೆ ಇಲ್ಲ ಅಂತ ಅನ್ಕೊಂಡಿದೆ. ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಇವತ್ತಿನ ಕ್ಲಾಸು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲರೂ ಕೂಡ RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, RN ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ಡಾಕ್ಟರ್ ಗಣೇಶ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರ. ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಏನ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಶುಭರಾತ್ರಿ. ಧನ್ಯವಾದ. नाम अंजनी पुत्र पवन सुत नाम महावीर विक्रम बजरंगी कुमति निवार सुमति के संगी कंचन बरन विराज सुवेशा कानन कुंडल कुंचित केसा हाथ वज्र ध्वजा विराजे कांधे पूजित नयन साचे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर धाम काज करि देखो आतुर प्रचलित सुनि देखो रसिया राम लखन सीता मन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर सवारे रामचंद्र के काज सवारे आए सजीवन लखन जियाए श्री रघुवीर हर्षि उर लाए रघुपति की बहुत बढ़ाई तुम मम प्रिय भरत ही सम भाई सनत बदन तुम राज सिखावे अस कहि श्रीपति कंठ लगावे सनकादिक ब्रह्मादि मुनि निसा नारद सारद सहित अहिंसा सब तुम्हें दिखभाल कहाने कवि दोषित कहि सके कहाने तुम सार सुख विरहि कीना राम कृष्णाय राजपद दीना तुमरो मंत्र विभीषण माना लंकेश्वर भय सब जग जाना शुभ सहस्त्र चौजन बर भानो लील्यो ताहि मधुर बल जानो प्रभु मुद्रिका मेलि मुख माहि जल दिलांगी गए अचरज नाहि दुर्गम गाज जगत के जेते सुगम अनुग्रह तुम्हारे सेते राम दुआरे तुम रखवारे होत न आज्ञा बिनु पैसारे सब सुख लहे तुम्हारी शरणा तुम रक्षक काहू को डरना आपन तेज समारो आपे तीनों लोक हाकते कापे साच निकट नहीं आवे पानी जब नाम सुनावे आसे रोग करे सब वीरा जपत निरंतर हनुमत वीरा संकट दे हनुमान छुड़ावे मन क्रम वचन ध्यान जो दावे सुबर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों सुख परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे किन्हों के दाता सीन जानकी माता राम रसायन तुम्हारे पासा सदा रघुपति के दाता तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाए जहाँ जन्म हरि भक्त कहाई और देवता चित्तन धरई हनुमत से सर्व सुख करई संकट कटे मिटे सब पीरा जो सुमिरे हनुमत बल पीरा जय जय हनुमान गोसाई कृपा करो गुरुदेव के नामे जो सत बार बार करे कोई छूट ही बंदी महा सुख होई जो यह पढ़े हनुमान चालीसा होय सिद्धि साखी गौरी सा तुलसीदास सदा हरि चेरा की जय नाथ हृदय महाडेरा पवन तनय संकट हरन मंगल मूर्ति रूप राम लखन सीता सहित हृदय बसहु सुरभूप। Ask yourself this. If AI replaced your role tomorrow, could you get another job in a week? If not, then listen. 2026 isn't going to be about working hard anymore. Companies are firing. जय हनुमान ज्ञान गुण सागर जय कपीस तिहु लोक उज ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ಯಾರಾದ್ರೂ ಲೇಟ್ ಜಾಯಿನ್ ಆಗಿದ್ರೆ ನಾಳೆ ಯೂಟ್ಯೂಬ್ ಅಲ್ಲಿ ಇದನ್ನ ಹಾಕ್ತೀನಿ, ಅಲ್ಲಿ ನೀವು ನೋಡ್ಕೋಬಹುದು. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ ಬಯಸ್ತೆ. ಮತ್ತೆ ಮುಂದೆ ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಸರ್ ಯೂಟ್ಯೂಬ್ ಅಲ್ಲಿ ಯಾವ ಸರ್ ಆರ್ಯನ್ ಇದ್ರಲ್ಲಿ ಹೋಗ್ಬೇಕಾ? ಎಸ್ ಸರ್, ನಮ್ದು RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಅಂತ ಇದೆಯಲ್ಲ, ಆ ಒಂದು ಚಾನಲ್ ಅಲ್ಲಿ ಹಾಕ್ತೀನಿ. ಅಪ್ಲೋಡ್ ಮಾಡಿ ಲಿಂಕ್ ಕಳಿಸ್ತೀನಿ. ಇಲ್ಲ ನಿಮ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಪ್ಲೋಡ್ ನೈಟ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬರುತ್ತೆ. ಸರ್ ಅದ್ರ ಲಿಂಕ್ ಸ್ವಲ್ಪ ಕಳಿಸಿ ಸರ್, ಯೂಟ್ಯೂಬ್ ಲಿಂಕ್. ಎಸ್ ಸರ್, ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಆಯ್ತು ಸರ್.
ಥ್ಯಾಂಕ್ ಯು ಸರ್. ಮತ್ತೆ ಬೇರೆ ಫ್ರೀ ಕ್ಲಾಸ್ ಬಂದ್ಬಿಟ್ಟು ನೆಕ್ಸ್ಟ್ ಮೋಸ್ಟ್ಲಿ ಸಾಟರ್ಡೆ ಅಥವಾ ಸಂಡೇ ಇನ್ನೊಂದು ಮಾಡ್ತೀವಿ. ಮೋಸ್ಟ್ ಪ್ರಾಬಬ್ಲಿ ಸಾಟರ್ಡೆ ಮಾಡ್ತೀನಿ. ಸಾಟರ್ಡೆ ಬಂದ್ಬಿಟ್ಟು ಟಾಪಿಕ್ ಬಂದ್ಬಿಟ್ಟು ನಮ್ಮ ನೆಕ್ಸ್ಟ್ ಸಂಡೇ ಏನು ಇದಿದೆ ದಟ್ ಈಸ್ ರಥಸಪ್ತಮಿ ಇದೆಯಲ್ಲ, ರಥಸಪ್ತಮಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸೋದಕ್ಕೋಸ್ಕರ ಒಂದು ಕ್ಲಾಸ್ ನ ಏನು ದಟ್ ಈಸ್ ಮಾಡ್ತೀವಿ. ಅದಕ್ಕೂ ಸೇಮ್ ಇದೇ ಗ್ರೂಪ್ ಅಲ್ಲೇ ಗ್ರೂಪ್ ನೇಮ್ ಚೇಂಜ್ ಮಾಡ್ತೀನಿ. ಅಲ್ವೇ ನೀವು ಇದೇ ಗ್ರೂಪ್ ಅಲ್ಲೇ ಇದ್ರೆ ನಿಮ್ಗೆ ಲಿಂಕ್ ಎಲ್ಲಾನು ಕೂಡ ಸಿಗುತ್ತೆ. ಅದರ್ ಇನ್ಫಾರ್ಮೇಶನ್ ಬೇರೆ ನಮ್ಮ ಒಂದು ಕಮ್ಯುನಿಟಿ ಚಾನಲ್ ಏನಿದೆ, RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಅನ್ನೋ ಕಮ್ಯುನಿಟಿ ಚಾನಲ್, ಅಲ್ಲಿ ನೀವು ಜಾಯಿನ್ ಆದ್ರೆ ಕೆಲವೊಂದೆಲ್ಲಾನು ಕೂಡ ರೆಗ್ಯುಲರ್ ಏನು ಪೋಸ್ಟ್ ಮಾಡ್ತಾ ಇರ್ತೀನಿ. ಒಂದೊಂದ್ಸತಿ ಇದ್ರಲ್ಲಿ ಈ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಲ್ಲ, ಅಲ್ಲಾದ್ರೆ ಏನೋ ದಟ್ ಈಸ್ ರೆಗ್ಯುಲರ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಅದು ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲರೂ ಕೂಡ ಸಿಗುತ್ತೆ. ಅಲ್ಲೂ ಕೂಡ ನೀವೇನೋ ದಟ್ ಈಸ್ ಜಾಯಿನ್ ಆಗ್ಬೋದು. ಇದು ಇದಿಷ್ಟು ಇವತ್ತಿನ ಒಂದು ಕ್ಲಾಸು. ಮತ್ತೊಮ್ಮೆ ನಿಮ್ಗೆಲ್ಲರೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್. ಎಸ್ ಸರ್. ಓಂ ಓಂ ಗಂ 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 ಲಕ್ಷ್ಮೀ ಗಣೇಶಂ ಗಾಂ ಗೀಂ ಗೌಂ ಸಂಪದ ಸಮ್ಮೋಹನಂ ಕುರು ಕುರು ಆಸವಿನಾಯಕಾಯ ಸ್ವಾಹಾ. Countless blessings shower, unlimited wealth flows in, unending riches all around. Aditya Sakshi, Sampurna Raksha, Digvijayi Bhava. Oh. Thank you. Bye. Good night.